ಕೊಡ್ಲಿ? ಇಲ್ಲ ಇಲ್ಲ, ನೀರಿಗೀರು ಏನು ಬೇಡ. ಒಂಚೂರು ಅಡ್ಡಕ್ಕನಿ. ಮತ್ತೆಷ್ಟೊತ್ತಿಗೆ ಹೋಗ್ಬೇಕು? ಇವತ್ತೀಗ ಇನ್ನು ಹೋಟೆಲ್ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ಮಧ್ಯಾಹ್ನ ಸುಟ್ಟಿ ಮಾಡತ್ತೀವಿ. ಮುಂದೆ ಬರ್ಬರ್ತಾ ಇದನ್ನೂ ಮಾಡಂಗಿಲ್ಲ, ಗದ್ಲಾದಂಗೆ ಆಕತ್ರಂದ್ರೆ. ಬೆಳಗ್ಗೆ ಮಾಡಿದ್ದೆಲ್ಲ ಖಾಲಿ ಆತ. ಅದಕ್ಕೆ ಈಗ 2 ಗಂಟೆ ಎಷ್ಟೊತ್ತಿಗೆ ಈಗ ಬಂದ್ ಮಾಡೇವಿ. ಈಗ ಬಂದ್ ಮಾಡಿ 5 ಗಂಟೆ ಎಷ್ಟೊತ್ತಿಗೆ ತೆಗಿತೀವಿ, 10 ಗಂಟೆಗೆ ಬಂದ್ ಮಾಡ್ತೀವಿ. ಅಯ್ಯೋ, ಎದಕ್ ಬಂದ್ ಮಾಡಕ್ ಹೋದ್ರಿ? ಯಾರು ಮಧ್ಯಾಹ್ನದ ಅಡಿಗೆ ವ್ಯವಸ್ಥೆ ಮಾಡಿದ್ರಂದ್ರ ಮಧ್ಯಾಹ್ನ ಊಟಕ್ಕೆ ಬರೋರು ಬರ್ತಿದ್ರಲ್ಲ. ಅಡ್ನಾಡಿ, ಬೆಳಗ್ಗೆ ಏನೇನು ಮಾಡಿದ್ವಿ ನಾಷ್ಟಾಕ ಅಂದ್ರೆ ಇಡ್ಲಿ ದೋಸೆ ಆಮೇಲೆ ಪುರಿ ಆಮೇಲೆ ಪಲಾವ್ ಇಷ್ಟು ಮಾಡಿತ್ತು. ಇವೆಲ್ಲ ಈಗ 2 ಗಂಟೆ ಮಟ್ಟ ಅಷ್ಟು ಚಟಾಚೂರು ಖಾಲಿ ಆಯ್ತು. ರಾತ್ರಿಗೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಒಂಥರ ಪಲ್ಯ ಹಪ್ಪಳ ಇಷ್ಟ, ಭಾಳ ಏನಿಲ್ಲ. ಅನ್ನ ಅನ್ಲಿಮಿಟೆಡ್, ಕೇಳಿದಷ್ಟು ನೀಡ್ತೀವಿ. ಏನ ಅನ್ಲಿಮಿಟೆಡ್ ರೈಸ್? ಆತ್ ಬಿಡಂಗಾರ ತೆಕ್ಕಿಗಟ್ಲೆ ಹಾಕಿಸ್ಕೊಂಡ್ ತಿಂತಾರ ಬಿಡ್ರಿ. ಪ್ಲೇಟ್ ಮೀಲ್ಸ್ ಇಡ್ಬೇಕಿಲ್ಲ ನೀವು? ಕಬರ್ಗೆ ಹೇಳಿ 120 ರೂಪಾಯಿ ಒಂದು ಊಟ. ಹೌದಾ, 120 ರೂಪಾಯಿ ಒಂದು ಫುಲ್ ಮೀನ್ಸ್ ಊಟ ಅಂತಂದ್ರೆ ಪಾಪ 1 ಸಲ ಬಿಟ್ಟು 2 ಸಲ ನಡೆಸ್ಕೊಂಡು ತಿಂತಾವ ಅಷ್ಟೇ. ಏನು 10 ಸಲ ನಡೆಸ್ಕೊಂಡು ತಿಂತಾರೆ? ನಾ ಸುಮ್ಮನೆ ಏನಾಗೋದಿಲ್ಲ. ಒಬ್ಬೊಬ್ರು 1 ಸಲ ಉಂಡು ಹೇಳೋರು ಇರ್ತಾರ. ನಮಗೆ ಏನು 120 ರೂಪಾಯಿ ತೊಗೊಂಡಿರ್ತೀವಿ, ಅವ್ರನ್ನ ನಡೆಸ್ಕೊಂಡ್ರೆ ನೀಡೋದು, ನೀಡಲಿಲ್ಲ ಅಂದ್ರೆ ಇಲ್ಲ. ಲಾಭನ ಹೌದಿಲ್ಲ ಅದು. ರೀ ಹಂಗಾರೆ ನಾ ಮಧ್ಯಾಹ್ನ ಕಡೆಗೆ ರಾತ್ರಿಗೆ ಏನು ಮಾಡೋದಿಲ್ಲ ನೋಡ್ರಿ. ರಾತ್ರಿ ಹೋಟೆಲ್ನಾಗ ಏನೇನು ಉಳಿತೈತಲ್ಲ ಎಲ್ಲ ಮನೆಗೆ ತಂದ್ಬಿಡ್ರಿ. ಅದನ್ನ ಹೇಳ್ಬೇಕಂದ್ ನೀವು ನೆನಪಾರಿದೆ. ಈಗ ನಾಷ್ಟಾದಂತೂ ಇವತ್ತೇನು ಉಳಿದಿಲ್ಲ. ಈಗ ರಾತ್ರಿಗೆ ಏನು ಅಡುಗೆ ಮಾಡ್ತೈತಲ್ಲ, ಆ ಅಡುಗೆ ಏನು ಮಾಡ್ತೀವಿ ಅಂದ್ರೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಆಮೇಲೆ ಹಪ್ಪಳ ಆಮೇಲೆ 1-2 ಥರ ಪಲ್ಯ, ಬಿಸಿ ಚಪಾತಿ ಅವ್ರು ಕೇಳಿದ್ರಿಗಷ್ಟೇ ಪಟ ಆಗ ಮಾಡಿ ಕೊಡೋದು. ಚಪಾತಿ ಏನು ಮಾಡಿಟ್ಟಿರಂಗಿಲ್ಲ. ರೊಟ್ಟಿ ಒಂದಿಷ್ಟು ತೆಳ್ಳನ ರೊಟ್ಟಿ ಬಡಿಸ್ಬೇಕಾಗೈತಿ. ತೆಳ್ಳನಂದ್ರೆ ಬಿಸಿ ರೊಟ್ಟಿ ಬಡಿಯೋರು ಯಾರು ಇಲ್ದಂಗೆ ಆಗ್ಬಿಟ್ಟತಿ. ಈಗ ಇಷ್ಟೆಲ್ಲ ಅಡುಗೆ ಮಾಡಿದಾಗ ಅದು ಉಳಿತೈತಿ, ರಾತ್ರಿ ಉಳಿತೈತೆ ಬಿಡ್ತೈತೆ. ಒಟ್ಟು ಉಳಿದಿದ್ದನ್ನ ಮನೆಗೆ ತೊಗೊಂಬರ್ತೇವಿ. ನೋಡು ಎಷ್ಟು ಉಳಿತೈತಿ, ಅದ್ರ ಕಡಿಮೆ ಬಿದ್ರು ಮಾಡ್ಕೊಳ್ಳೋನು, ಖಾಲಿ ಆದ್ರೆ ಆಗಲಿ. ಸರಿ, ಹಂಗ ಅಲ್ತವ್ರಂಗಾರ ನಾ ಮಾಡಂಗಿಲ್ಲ. ನೀವು ಮನೆಗೆ ಬಂದ್ಮೇಲೆ ನೋಡ್ತೇನೆ. ನೀನು ಯಾವುದಕ್ಕೂ ನನಗೆ ಬ್ಯಾಡ್ಬಿಡ ಹೋಲಿ. ಮತ್ತೆ ಯಾಕೆ ಫೋನ್ ಹಚ್ಚಿದ್ಮೇಲೆ ಗಿರಾಕ್ ಬಂದ್ರೆ ಹೆಂಗೆ ಗೊತ್ತಾಕತಿ? ಬ್ಯಾಡ್ಬಿಡ ಹೋಲಿ. ಈಗ ಹೌದು, ಬೆಳಗ್ಗಿಂದ ಇಷ್ಟ ತನ ಎಷ್ಟು ವ್ಯಾಪಾರ ಆತ? ಚಲೋ ಬಸ್ ಸ್ಟ್ಯಾಂಡ್ ಏರಿಯಾ, ಬೆಳಗ್ಗಿಂದ ಗದ್ಲಿತ್ತು ಬಿಡ, ಅಂಗಡಿ ಚಲೋ ವ್ಯಾಪಾರ ಆಗೈತಿ. ಆದ್ರೆ ಎಣಸಿಲ್ಲ. ಯಾಕಂದ್ರೆ ಹಂಗ ಗಿರಾಕಿ ಹೋಟೆಲ್ ಮಧ್ಯ ಹಂಗ ರೊಕ್ಕ ಎಣಸ್ಬಾರ್ದಂತೆ. ಒಮ್ಮೆ ರಾತ್ರಿ ಎಣಸ್ಬೇಕಂತ ಯಾವಾಗ್ಲೂ ರೊಕ್ಕನ. ಯಾರು ಹೇಳಿದ್ದೆ? ಸುಮ್ನಿರಿ, ಯಾರ ಏನ ಹೇಳ್ತಾರಂತ ಅದನ್ನೇ ಕೇಳ್ತಿರಲ್ಲ ನೀವು. ಇಲ್ಲಿ ಎಣಸ್ಬಾರ್ದಂತೆ. ಆಯ್ತು, ಅದು ಹೋಗ್ಲಿ. ಈಗ ಅದು ಬಿಡ್ರಿ, ಎಣಸ್ಲಿಲ್ಲ ಆ ರೊಕ್ಕ ಎಲ್ಲ ಎಲ್ಲಿಟ್ರಿ? ರೊಕ್ಕ ಎಲ್ಲ ಎಲ್ಲಿಟ್ರಿದ್ರೆ ಗಲ್ಲೆದಾಗೈತಿ. ಹಂಗ ಬಿಟ್ಟು ಬಂದ್ರೆ? ಅಯ್ಯೋ ದೇವ್ರೆ, ನೀವ್ ಏನ್ ಆಗ್ಬೇಕಂತದಿರಿ ಅಂತ ನನ್ಗೆ ಅದೇ ಗೊತ್ತಾಗೋಲ್ತ. ಅಲ್ರಿ, ಹಂಗ ಬಿಟ್ಟು ಬಂದೇನೆ ಅಂತೀರಲ್ಲ, ಅದು ಎಣಸಿಲ್ಲ ಅಂತ ಬೇರೆ ಅಂತೀರಿ. ಈ ಕಡೆಗೆ ಅಂಗಡಿ ಬಾಗ್ಲಾಕಿದ್ಯಾರ? ಕಡೆಗೆ ಅಂದ್ರೆ ನಾನೊಂದು 5 ನಿಮಿಷ ಮುಂಚೆ ಬಂದೆ. ಮಲ್ಲೇಶಿ ಆಮೇಲೆ ಇವನು ಶಿವಲಿಂಗಯ್ಯ ಅಲ್ಲಿದ್ರು ಅಂದ್ರೆ ಇವ್ರು ಶಾಂತಕ್ರ ಅಲ್ಲೇ ಇದ್ರಲ್ಲ, ಅವ್ರೆಲ್ಲರೂ ಸೇರಿ ಅಂಗಡಿ ಬಾಗ್ಲ ಹಾಕೊಂಡ್ ಬರ್ತಿತ್ತು. ನಿಮ್ ಕೆಲಸ ನೀವು ಮಾಡ್ಕೊರಿ ಅಂದ್ರೆ ನಾನೊಂಚು ಬೇರೆ ಕೆಲಸ ಇತ್ತು. ಹಂಗಾಗಿ ನಾ ಪೇಟೆ ಕಡೆ ಹೋಗಿ ಈಗ ಮನೆಗೆ ಬಂದೆ. ಅವ್ರಾಗ್ಲೇ ಅಂಗಡಿ ಬಾಗ್ಲ ಹಾಕೊಂಡು ಹೋಗಿರ್ಬೇಕು. ಅಯ್ಯೋ ಇಂಥ ಗಂಡನ್ ಕಟ್ಕೊಂಡು ಹೆಂಗೆ ಹೇಗ್ಲಾ ಅಂತ ನಾತಾಗ. ನಿಮ್ ತಲೆ 3 ಕಾಸಿನ ಬುದ್ಧಿ ಇಲ್ಲ ನೋಡ್ರಿ. ಅಲ್ರಿ, ಏನ್ ಮನುಷ್ಯ ಅಂತ ನಾನು. ಅಯ್ಯೋ, ಏನ್ ಹೇಳೋದು ಇದಕ್ಕೆ? ಅಲ್ರಿ, ಎಷ್ಟು ವ್ಯಾಪಾರ ಆಗೈತಿ ಏನು ಎಲ್ಲ ನೋಡಿ ಪ್ರತಿಯೊಂದ್ರ ಕಣ್ಣಿಟ್ಟಿದ್ದು ಮಾಡೋವರೆಗೂ ಎಲ್ಲಿ ಹೋಗ್ಬಾರ್ದು. ಅಷ್ಟು ಗೊತ್ತಾಗಲ್ಲ ನಿಮ್ಗೆ? ಈಗ ತಡಿ, ಅವರಲ್ಲಿ ಎಷ್ಟು ವ್ಯಾಪಾರ ಆಗೈತೆ ಅಂತ ಹೇಳ್ತಾರೆ, ಅಷ್ಟೇ ನಂಬಕತ್ ನೀವು. ಆಮೇಲೆ ಈಗ ಒಂದು 500, ಈ 500 ಆ ಶಾಂತ ಒಂದಿಷ್ಟು ಉಡೇದಾಗ ರೊಕ್ಕ ಇಟ್ಕೊಂಡು ಹೋಗಿದ್ಲಂದ್ರೆ ಏನು ಗೊತ್ತಾಕತ್ ನಿಮ್ಗೆ? ಅಯ್ಯೋ, ಏನು ಹೇಳ್ಬೇಕು ಇದಕ್ಕಂತೆ ನನ್ನ ತಗ. ಅದಕ್ಕೆ ಅಂದೆ, ನಾ ಬರ್ತೀನಿ ಅಂತೇಳಿ. ನನ್ನ ಮಾತನ್ನೂ ಕೇಳಂಗಿಲ್ಲ ನೀವು. ಅತ್ತಾಗ ಸಾಕಾಗಿ ಹೋತ್ ನನಗಂತೂ ಅತ್ತಾಗ ಹಣೆ ಬಾರ. ಬಿಡ್ಲೆ, ಮನುಷ್ಯರ ಮ್ಯಾಗ ನಂಬಿಕೆ ಇಡೋದು ಕಲಿ ಒಂದ್ ಸ್ವಲ್ಪರ. ಜೊತೆಲಿ ಸೇರಿ ಎಲ್ಲರೂ ಮಾಡ್ತಾ ಇದೀವಿ ಅಂದ್ಮೇಲೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಐತಿ, ನನಗೆ ಅವ್ರ ಮೇಲೆ ನಂಬಿಕೆ ಐತಿ. ಈಗ ಒಂದೊಂದು ಟೈಮ್ ಏನಕ್ಕೈತಿ ಅಂದ್ರೆ ಅವ್ರು ನಾವು ಅರ್ಜೆಂಟ್ ಹೋಗ್ಬೇಕಾಗಿರ್ತೈತಿ, ನಂದು ಒಂದ್ ಸ್ವಲ್ಪ ಬೇರೆ ಏನಾರ ಕೆಲಸ ಇರ್ತೈತಿ, ಇಲ್ಲ ಅವ್ರು ಹೋಗ್ಬೇಕಾಗಿರ್ತೈತಿ, ಅವ್ರದ್ದು ಏನಾರ ಬೇರೆ ಕೆಲಸ ಇರ್ತೈತಿ. ಅವಾಗ ಈಗ ಯಾರು ಇರ್ತಾರ ಅವ್ರ ಅಂಗಡಿ ಹೋಟೆಲ್ ಬಾಗ್ಲ ಹಾಕೊಂಡ್ ಬರ್ಬೇಕು. ನೀನು ಇರು ನೀನೇ ಹಾಕ್ಬೇಕು ಅಂತೆಲ್ಲ ಅನ್ನಕ್ ಆಗಲ್ಲ. ಆತಾತ, ಹಿಂಗ ಮಾಡ್ಕೊಂಡ್ ಕುಂದ್ರಿ ಯಾರು ಬೇಡ ಅಂದ್ರೆ. ಈಗ ಮೊದ್ಲ ಗೌಡ್ರು ಕುಡಿಯೋ ಚಟ ಐತಿ, ಗೊತ್ತೈತಿ. ಏನು ರೊಕ್ಕ ಪಕ್ಕ ತಗೊಂಡೋಕಾರ ನನ್ನ ಹೊಟ್ಟೆ ಬೇನಿ ನಿಮ್ದೊಂದು ತಗ. ಅತಿಯಾದ ನಂಬಿಕೆ ಒಳ್ಳೇದಲ್ಲ, ತಿಳ್ಕೊರಿ. ಇನ್ಮೇಲೆ ಹಿಂಗೆ ಮಾಡ್ರಿ, ಬೆಳಗಿಂದ ಎಷ್ಟೇ ಬರಕತ್ ಮಧ್ಯಾಹ್ನ ಕೆಣಸ್ಬಿಡ್ರಿ. ಎಣಸಿಗಲ್ಲದಾಗಿಟ್ಟು ಬರ್ಬೇಕಾರೆ ಇಲ್ಲ ತೊಗೊಂಡು ಮನೆಗೆ ಬರ್ರಿ, ಯಾರು ಬರ್ತೀರ ಅವ್ರು. ಆಮೇಲೆ ಸಂಜೆಗೆ ಹೋಗಿ ಅಟ್ಟೆ ಬರಕತ್ ನೋಡ್ರಿ. ಬೆಳಗಿಂದ ಸಂಜೆಕಿಂದ ಹಿಂಗೆ ಮಾಡಕತ್ರ ಮುಗಿದೋತು. ಹೋಗ್ಲಿ, ಇವತ್ತೆಲ್ಲ ಬಂಡವಾಳ ಎಷ್ಟು ಹಾಕ್ಸಿದ್ರಿ? ಹಾಳಾಗ್ತೇಗ ಎಷ್ಟು ಹಾಕ್ಸಿದ್ರಿ ಬಂಡವಾಳ? ಅದೆಲ್ಲ ನಿನಗೆ ಯಾಕ? ನಾವ್ ಎಷ್ಟರದ ಒಂದು ಹೋಟೆಲಿಗೆ ಬೇಕಾದಷ್ಟು ಹಾಕಿಸ್ಕೊಂಡೇವಿ. ಅದು ಬಿಡು, ಎಷ್ಟು ಖರ್ಚಾಗೈತೆ ನಾವು ಲೆಕ್ಕ ಬರ್ದಿಟ್ಟಿರ್ತೀವಿ. ಅದೆಲ್ಲ ನೆನ್ಪಿಟ್ಕೊಂಡು ನಿನ್ ಮುಂದೆ ಎಲ್ಲಿ ಹೇಳಕೋಲಿ. ಈಗ ಅವ್ರು ಯಾರು ರೊಕ್ಕ ತಗೊಂಡು ಮೋಸ ಮಾಡುವಂತ ಜನ ಅಲ್ಲ, ಸುಮ್ಮನೆ ಕಿರಿಕಿರಿ ಮಾಡಬೇಡ. ಅದ್ರಾಗೂ ಶಾಂತಕರ್ ಇಡೇ ಊರಾಗ ಯಾರ ಅವ್ರು ಉಸಾಬ್ರಿ ತೆಗೆದ್ರು ಅವ್ರಂತ ಒಳ್ಳೆ ಮನುಷ್ಯಾಳು ಅಂತೇಳಿ ಹೇಳ್ತಾರ. ಯಾರ ಅವ್ರ ಬಗ್ಗೆ ಒಂದರ ಮಾತಾಡ್ತಾರ? ಮಾತಾಡ್ತಾರ. ಚಲೋ ಅದಿರಿ ನೀವು. ಈ ನಮ್ನಿ ನಂಬಕೊಂತ ಕುಂತ್ರೆ ಮುಗಿದು ಹೋದ್ಕತಿ. ಮಾತಾಡ್ತಾರ ಅಂದ್ರೆ ಮಾತಾಡ್ತಾರಪ್ಪ, ಯಾಕೆ ಮಾತಾಡಲ್ಲ? ಸ್ವಂತ ಮಗಳ ಮಾತಾಡ್ತಾಳ, ಮಗಳಿಗೆ ಇಷ್ಟ ಇಲ್ಲ, ಅವಾಗೆಲ್ಲ ಪೆಟ್ಟಿ ಮ್ಯಾಗ ಕುಂತಿರೋದು.
ಆದ್ರೂ ರೊಕ್ಕದ ವಿಚಾರದಾಗ ನೀವು ಹುಷಾರಾಗಿರ್ಬೇಕು ಅಷ್ಟೇ ಹೇಳಕತ್ತೇನೆ ಕೇಳ್ರಿ. ಆ ಈಕಿ ಮಂಜಿ ನಂಬೇಡ್ರಿ, ಮಂಜಿ ಗಂಡನ್ ನಂಬೇಡ್ರಿ, ಆ ಗಿರ್ಜಿನಂತ್ರು ನಂಬಾಕ್ ಹೋಗ್ಬೇಡ್ರಿ, ಆ ಮಲ್ಲೇಶ್ ಮೋಸ ಮಾಡಲ್ಲ ಅಂತ ತಿಳ್ಕೊಬೇಡ್ರಿ. ಶಾಂತವ್ವ ಅಂದಾಳಲ್ಲಕ್ಕಿ ಯಾಕೆಂತ್ರು ಈಗ ಎಷ್ಟು ರೊಕ್ಕ ಹಿಂದಕ್ಕೆ ಇಟ್ಕೊಂಡಾಳ ಗೊತ್ತಿಲ್ಲ. ಬೆಳಗ್ಗಿಂದ ಇಲ್ಲಿ ಮಠ ಅಂದ್ರೆ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ಮಿ ಅಂದ್ರೆ ಒಂದು 500 ರೂಪಾಯಿ ಕದ್ದಿರ್ತಾಳ. ಏನಾತಪ್ಪ ವ್ಯಾಪಾರ ಆತ? ಯವ್ವ ಒಂದೇ ದಿನಕ್ಕೆ ಇಷ್ಟು ವ್ಯಾಪಾರ ಆಕತ್ತಂತ ನಾ ಅನ್ಕೊಂಡಿದ್ದೇ ಇಲ್ಲ. ಶಾಂತಕರ ಕೈಗುಣನ ಕೈಗುಣ ಒಂದು ರೀತಿ ಹೇಳ್ಬೇಕಂದ್ರೆ. ಒಳಗೆ ಬಂದ ತಕ್ಷಣ ಇದು ಏನದು, ಒಂದು ಪ್ಲೇಟ್ ಇಡ್ಲಿ ಕೊಡಪ್ಪ, ಬೆಳಗ್ಗೆ ನಾಷ್ಟ ಬರೋಬ್ಬರಿ ಆಗಿಲ್ಲ, ಒಂದು ಪ್ಲೇಟ್ ಇಡ್ಲಿ ಕೊಡ ಅಂತಂದ್ರೆ. ಅಯ್ಯ ನಾವು ಸುಳ್ಳ್ಯಾಕೆ ಹೇಳ್ಬೇಕು ನಿನ್ನ ಮುಂದೆ, ಇದ್ದಿದ್ದೆ ಹೇಳ್ತೇನೆ. ಅಲ್ಲ ಇವ್ರು ಏನಪ್ಪ ಮನೆಯಿಂದ ಬರ್ಲಾರ್ದ ಇಲ್ಲಿ ಬಂದು ನಾಷ್ಟ ಮಾಡಕತ್ತಾರಲ್ಲ ಇವ್ರು, ತಗ ಈಗ ಬೆಳಗ್ಗೆ ರೊಕ್ಕ ಕೊಡ್ತಾರೋ ಕೊಡೋದಿಲ್ಲ ಇವರು ಅಂತ ನಾ ಹಿಂಗೆ ಅನ್ಕೊಂಡು ಸುಮ್ಮನಾದೆ. ಮತ್ತೀಗ ಏನು ಅನ್ನಕತ್ತಿ, ಹೌದಿಲ್ಲ ಸುಮ್ಮನಾದೆ. ಒಳಪಸ್ ಇಡ್ಲಿ ತಿಂದ್ರು ಒಂದು ಪ್ಲೇಟ್. ಇವ್ರು ಗೌಡ್ರ ಏನು ತಿನ್ಲಿಲ್ಲ ಬಿಡ, ಶಾಂತಕರ ಅಷ್ಟ ತಿಂದ ಆ ಇಡ್ಲಿದು 25 ರೂಪಾಯಿ ರೊಕ್ಕ ಕೊಟ್ರವ್ರು. ನಾನು ಬ್ಯಾಡ್ರಿ ಶಾಂತಕರ ಬ್ಯಾಡ್ರಿ, ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ, ಅದೆಲ್ಲ ಯಾಕೆ ಕೊಡ್ತೀರಿ, ಮತ್ತೆ ಸುಮ್ಮನೆ ಬೇಡ ಅಂತ ಎಷ್ಟು ಹೇಳಿದೆ ನಾನು. ಬೇಡಪ್ಪ ಬೇಡ, ಮೊದಲನೇ ಸಲ ಒಂದು ವ್ಯಾಪಾರ ಮಾಡಾಕತ್ತೀರಿ, ಬೋಣ್ಗಿ ನಂದ ಅಂತ ತಗೋ, ಏನಾಗುದಿಲ್ಲ, ರೊಕ್ಕ ಯಾಕೆ, ನಾನು ನೋಡಪ್ಪ ಇಲ್ಲಿ ಏನೋ ಕೆಲಸ ಮಾಡಿದ್ರು ಏನೋ ತಿಂದ್ರು ಅದ್ರ ರೊಕ್ಕ ನಾ ಕೊಡ್ತೀನಿ, ನೀವು ಇಸ್ಕೊಂತೀರಿ ಅಂದ್ರೆ ನಾ ಇಲ್ಲೇ ತಿಂತಾನೆ ಉಣ್ತಾನೆ, ಇಲ್ಲ ನಾ ಇನ್ಮ್ಯಾಗ ಏನೂ ತಿನ್ನೋದಿಲ್ಲ, ನಾನು ಅದನ್ನ ಮನ್ಯಾಗಿಂದ ಕಟ್ಕೊಂಬರ್ತೇನೆ ನೋಡು ಅಂತಂದ್ರೆ ಅವ್ರು. ಬ್ಯಾಡ್ರಿಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಆತ್ ತಗೋರಿ ನಿಮ್ಮ ಇಷ್ಟದಂಗೆ ಆಗಲಿ, ಮಧ್ಯಾಹ್ನ ಒಂದು ಊಟ ನಾವು ಮಾಡೋ ಹೊತ್ನ್ಯಾಗ ನೀವು ಮಾಡ್ರಿ, ಈಗ ಸದ್ಯಕ್ಕಂತರೂ ಮಾಡಂಗಿಲ್ಲ, ನಾಷ್ಟ ಮುಗಿಸಿ ಇದ್ದಿದ್ದು ಒಂದೊಂದು ಸ್ವಲ್ಪ ಏನರ ತಿಂದು ಮನೆ ಕಡೆ ಹೋಗುದು ಅಂತೆಲ್ಲ ಮಾತಾಡಿದೀವಿ ಬಿಡ. ನೋಡ್ತೀನಿ ಬೇ ನಿನ್ನ ಮುಂದೆ, ಅಯ್ಯೋ ಗಿರಾಕಿ ಅಂದ್ರೆ ಗಿರಾಕಿ ಎಷ್ಟಾಗೈತೇನವ ವ್ಯಾಪಾರ, ಒಟ್ಟ ಚಲೋ ವ್ಯಾಪಾರ ಆತು ಬಿಡ, ಕರೆನ ಮಸ್ತ್ ಆತ ವ್ಯಾಪಾರ. ಮತ್ತು ಬಾಗ್ಲ ಹಾಕಿ ಹೋಟೆಲ್ದು ಅವ್ರಿಗೆ ಒಳಗೆ ಭಟ್ರು ಅದಾರ ಇಬ್ರು ಕರ್ಕೊಂಬಂದೇವಲ್ಲ, ಅವ್ರು ಅಡುಗೆ ಮಾಡೋ ವ್ಯವಸ್ಥೆ ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ಯಾರ. ಈಗೆಲ್ಲ ಅಡುಗೆದೆಲ್ಲ ತಯಾರಿ ಆಗಾಕತ್ತಂದ್ರೆ ಬಡ 5 ಗಂಟೆಗೆ ಹೋಗಿ ಹೋಟೆಲ್ ತೆಗೆದ್ವಿ ಅಂದ್ರೆ ಒಂದು ಸ್ವಲ್ಪ ಚಾ, ಆಮೇಲೆ ಮತ್ತೆ ಸಂಜೆ ಮುಂದೆ ಚಾದ್ದು ಇಟ್ಕೊಂಡೇವಿ. ಊಟದ್ದೆಲ್ಲ ಏನಿಲ್ಲ, ನಾಷ್ಟದದು ಏನೂ ಇಲ್ಲ, ಸೀದಾ ಊಟ ಒಮ್ಮೆ ರಾತ್ರಿ 7 ಗಂಟೆಯಿಂದ ಸ್ಟಾರ್ಟ್. ಹೌದನ? ಅಡ್ಡಿ ಇಲ್ಲ ಬಿಡಪ್ಪ, ಅಡ್ಡಿ ಇಲ್ಲ. ಅಲ್ಲ ನಮ್ಮ ಶಾಂತವನ್ ಕೈಗುಣ ಅಂದ್ರೆ ಕೈಗುಣ ಬಿಡು. ಹಂಗಾರ ದಿನ ಒಂದು ಏನಾರ ತಿನ್ನಾಕ ಕೊಟ್ಟು ಆಕಿ ಕಡೆನೇ ಬೋಣಿಗೆ ಮಾಡಿಸ್ಕೋರಿ. ಹ್ಞೂ ಬೇ ಕರೇನ, ಒಳ್ಳೆ ಹೆಣ್ಮಗಳು ಪಾಪ, ಸುಳ್ಳ್ಯಾಕೆ ಅನ್ಬೇಕ. ಎಷ್ಟಾಯ್ತು ವ್ಯಾಪಾರ? ಎಣ್ಸಿಲ್ಲೋದಿಲ್ಲ? ಎಣ್ಸಾಕದು ಹೋಗಾಕ ಹೋಗ್ಬೇಡ್ರಿ. ಮತ್ತು ಏನು ಅದು ಹಂಗೆಲ್ಲ ಎಣ್ಸಿದ್ರಿ ಏನಾಗ್ಬಿಡ್ತೈತೆ ಅಂದ್ರೆ ಆಮೇಲೆ ಅವು ವ್ಯಾಪಾರ ಕಣ್ಣು ಹಸ್ರಾದಂಗೆ ಆಗ್ಬಿಡ್ತೈತೆ ಒಂಥರ. ಅದಕ್ಕೆ ಯಾವತ್ತೂ ಎಣಿಸ್ಬೇಡ್ರಿ, ಆಮೇಲೆ ಎಣಿಸ್ಲೂಬಾರ್ದು, ಅದು ಅರಿಷ್ಟ ಅದು ಹಂಗೆ ಎಣ್ಸೋದು. ಯಾವಾಗಲೂ ಒಂದು ದಂಧೆ ಮಾಡಕತ್ತಾರಂದ್ರೆ ಸುಮ್ಮನೆ ತೊಗೊಂಡು ಗಲ್ಲೆಗೆ ಹಾಕ್ತಿರ್ಬೇಕು. ಹಾಕಿ ಒಮ್ಮೆ ಏನು ಮಾಡ್ಬೇಕು, ರಾತ್ರಿ ಅಷ್ಟು ಎಣಿಸಿ ಇಷ್ಟ ಆಗೈತಿ, ಇಷ್ಟು ಬಂಡವಾಳ ಹಾಕೇವಿ ಅಂತೆಲ್ಲ ವಿಚಾರ ಮಾಡಿ ಎಣಿಸಿಟ್ಟು ಬರ್ರಿ. ಏನು ಆಮೇಲೆ ಪ್ರತಿಯೊಬ್ಬರು ಏನೇನು ಖರ್ಚು ಮಾಡಿರಿ ಎಲ್ಲ ಬರೆದಿಟ್ಟಿರಲ್ಲ, ಎಲ್ಲ ಬರ್ದಿಟ್ಟೈತಿ. ನೀ ಏನು ತಲೆ ಕೆಡಿಸ್ಕೊಡಿ, ಇವತ್ತು ನಾಷ್ಟಕ್ಕೆ ಎಷ್ಟು ಖರ್ಚಾಗೈತಿ, ನಾವು ಬಂಡವಾಳ ಹಾಕಿದ್ದು ಎಷ್ಟು ಲಾಭ ಆಗೈತೆ ಅಂತ ಇವತ್ತು ಸಂಜೆಗೆ ನಾವು ಬರ್ದಿರ್ತೀವಿ. ಅಂದ್ರೆ ಸಂತಿ ಎಷ್ಟರದ ಹಾಕ್ಸೇವಿ ಅನ್ನೋದು ಬರ್ದಿಟ್ಬಿಟ್ಟೇವಿ. ಈಗ ಎಷ್ಟು ದಿನ ಬರ್ತೈತಿ ಇದು, ಮತ್ತೆ ಏನೇನು ತರಿಸ್ಬೇಕಾಕತಿ ವಿಚಾರ ಮಾಡೋದು. ರೀ ಆದಷ್ಟು ಹೋಟೆಲ್ ನೀವು ಬೆಳಗ್ಗೆ ಹೋಗ್ಬೇಡ್ರಿ, ಕಾಯಿಪಲ್ ಮಾರ್ಕೆಟ್ಗೆ ಕಾಯಿಪಲ್ ತರಕ. ನೀವು ಆದಷ್ಟು ಸಂಜೆಗೆ ಅಂದ್ರೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಹೋಗ್ರಿ. 4 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಎದ್ದು ಹೋಗ್ತಿರ್ತಾರೆ, ದೌಡ್ ಕೊಡ್ತಾರೆ ಕಡಿಮೆ ರೇಟಿಗೆ. ಆಮೇಲೆ ಸ್ವಲ್ಪ ರೇಟ್ ಸರದಾಡಿ ಕೊಡ್ತಾರೆ. ಮತ್ತೇನು ಉಳಿದಿದ್ದು ಮನೆಗೆ ಒಯ್ಯೋದು ತೊಗೊಂಡೋಗ್ರಿ ಅಂತ ಕೊಟ್ಬಿಡ್ತಾರೆ. ಬೆಳಗ್ಗೆ ಹೋದ್ರಿ 8 ಬಿಡುದಿಲ್ಲ. ಅದಕ್ಕೆ ನನ್ನ ಮಾತು ಕೇಳ್ರಿ. ಆಮೇಲೆ ಈ ಉಳ್ಳಾಗಡ್ಡಿನೆಲ್ಲ ಮಾರ್ಕೆಟ್ನಾಗ ಹೊಳ ತರದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಸೀದಾ APMCಗೆ ಹೋಗಿ ಒಂದು 2 ಚೀಲ ಉಳ್ಳಾಗಡ್ಡಿ, ಅವು ಕೆಡ್ಲಾರ್ದಂಗೆ ಆಲೂಗಡ್ಡಿ ಅವೆಲ್ಲ ಏನದವೆ ಅಂತಾವೆಲ್ಲ ಚೀಲಗಟ್ಲೆ ಹಾಕಿಸ್ಕೊಂಬಂದ್ಬಿಡ್ರಿ. ಹಂಗೆ ಮಾಡ್ಬೇಕಾಗೈತಿ. ನಾಳೆ ಸೋಮಣ್ಣ ಅಂದಾನ ಗಾಡಿ ತೊಗೊಂಬರ್ತೀನಿ, ನನ್ನ ಕಾರ್ ಗಾಡಿ. ನಾಳೆ ಏನೇನು ಬೇಕು APMCಗೆ ಹೋಗಿ ಎಲ್ಲ ಸಂತಿ ಹಾಕೊಂಬಂದ್ಬಿಡೋಣ ಅಂತ ಹೇಳ್ಯಾನ. ಹೌದಾ? ಚಲೋ ಆಗ್ಬಿಡ. ಎಷ್ಟಾಗೈತಿ ಏನು ನಾನು ನೋಡಕ್ಕೆ ಹೋಗಿಲ್ಲ, ಶಾಂತಕ್ಕರಿಗೆ ಗೊತ್ತಿರ್ಬೇಕು, ಅವ್ರದ ಪಾರ್ಪತಿ ಎಲ್ಲ ರೊಕ್ಕನೂ ಅವ್ರದ್ದು, ಚಾವಿನೂ ಅವ್ರ ತೊಗೊಂಡೋಗ್ಯಾರ ಗಲ್ಲಿದ್ದು. ನಾವಕರ ಹಾಕೊಂಬಂದ್ವಿ, ಸೋಮಣ್ಣ ಏನೋ ಕೆಲಸ ಐತೆ ಅಂತ ಹೊರಗೆ ಹೋಗಿದ್ದ. ಶಾಂತಕ್ಕೆ ನೀವು ಜವಾಬ್ದಾರಿ ಕೊಟ್ಟಿರಂದ್ರೆ ಏನು ತಲೆ ಕೆಡಿಸ್ಕೊಬೇಡ್ರಿ, ₹1 ಆ ಕಡೆ ಆಗಂಗಿಲ್ಲ. ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಗೌಡ್ರದ ಒಂಚೂರು ಹೆದರಿಕಿತ್ತು, ಆದ್ರೆ ನೋಡಿದ್ನಲ್ಲಿ ಇವತ್ತು ಶಾಂತಕ್ಕರು ಗಲ್ಲ ಬಿಟ್ಟು ಸರ್ದಿಲ್ಲ. ಗೌಡ್ರು ಪಾಪ ಸುಳ್ಳು ಯಾಕನ್ಬೇಕು, ಅವ್ರ ರೊಕ್ಕದಾಗ ಅವ್ರು ಕುಡಿತಾರೆ. ಹಂಗೆ ರೊಕ್ಕ ಪಕ್ಕ ಕದಿಯೋದೆಲ್ಲ ಚಾಳಿ ಇಲ್ಲ ಅವ್ರಿಗೆ. ಸಂಜಿಗೆ ಹೇಳ್ಯಾರ, ನಂಗೆ ಬಾಯ್ ಬಿಟ್ಟೆ ಹೇಳ್ಯಾರ, ನೋಡಪ್ಪ ನಂಗೆ ಸಂಜಿಗೆ ಒಂದು ₹50 ಕೊಡ್ಬೇಕು, ನೀನು 50 ಯಾಕೆ 60 70 ರೂಪಾಯಿ ಕೊಡ್ಬೇಕಾಕತಿ ಅಂದ್ರೆ, ಗೌಡ್ರೇ ಸಂಜಿಗೆ ₹100 ಕೊಡ್ತೀನಿ, ಯಾಕೆ ತಿರಿ ಕೆಡ್ಸ್ಕೊತೀರಿ ಅಂದೆ. ಸುಮ್ಮನಾದ್ರಿ ಮತ್ತೆ. ಹ್ಞೂ ಮಗ ಒಂದು ನೆಟ್ಟಿಗಿಲ್ಲ ಬಾಡೆ ಎಂತ ಚಂದ ನೋಡ್ಕೊಂತಿದ್ದ ತಾಯಿಗೆ ಅಡ್ಸಟಿತಾನೀಗ. ಒಬ್ಬೊಬ್ರು ಏನು ಮಾಡಕ್ಕತ್ ಬಿಡವ, ಹಂಗಿರ್ತಾರ. ಆತೋರಂಗ್ರ ನಾ ಒಂಚೂರು ಹೋಗಿ ಮಕ್ಕೋತೀನಿ, ಬೇಸರ ಆಗೈತೆ ನನಗಂತರು. ಎಷ್ಟೊತ್ತಿಗೆ ಎಬ್ಸ್ಲೆ? ಟೈಮ್ 2:30 ಆಗೈತಿ, ಒಂದು 4 ಗಂಟೆ ಅಷ್ಟೊತ್ತಿಗೆ ಎಬ್ಸು. ಎದ್ದು ಒಂಚೂರು ಕೈ ಕಾಲು ಮಾರಿ ಅದು ತೊಳ್ಕೊಂಡು ಚಾಗಿ ಕುಡ್ದು ಹೋಗು ಮಟ 4:40 ಆಕತಿ, ಹೋಗಿ ಬಾಗ್ಲ ತೆಗಿತೀವಿ. ಆತ. ಅಪ್ಪ ದೇವ್ರ ದಯದಿಂದ ಹಿಂಗೆ ಚಲೋ ನಡೆದ್ರೆ ಸಾಕ. ದೇವ್ರೇ, ಸಿದ್ಧಾರೂಢ ಸದ್ಗುರುನಾಥ ತಂದೆ ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಏನಾತವಾ ಭಾಳ ಸುಸ್ತಾಗೈತನ? ಅಯ್ಯೋ ಅತ್ತಿಯರ ಎಲ್ಲಿ ಸುಸ್ತ, ಈ ತರ ಸುಸ್ತಾತಂದ್ರೆ ಒಂಥರ ಖುಷಿ ಭಾಳ. ಶಾಂತ
ಒಂಚೂರು ಹೊರಗೋ ಬರ್ತೇನೆ. ಹೊಂಟ್ರೆ ಕುಡಿಯಕ್ ಆಗ್ಲೇ ಪುರ್ಸತ್ತಿಲ್ದಂಗ ಅದೇನ್ ಕುಡಿಸಿ ತಗೊಂಡಕತ್ತೆ ಏನ ನಿಮ್ಗೆ ಅದ್ ಎಂತ ಕುಡಿಯ ಚಟಾನ ಏನ ದೇವರಿಗೆ ಗೊತ್ತಾಗ. ಏ ಗಿಡ್ ಹೋತ್ ಮರಿ ಹೇಪ್ಲೇನಂತಕ್ಕೆ ಅಲ್ಲಿ ಕುಡಿಯಾಕ ಕೊಟ್ಟಿನ ನಾನು ಮಾರಾಯ ಒಂದ್ ಈಟ್ ಹೊರಗೆ ಬಿದ್ರು ಸಾಕು ಕುಡಿಯಾಕ ಹೋಗ್ಕಣಂತ. ಕುಡಿಯಾಕ ಯಾಕೆ ಹೋಗ್ಲಿ 24 ತಾಸು ಅದನ್ನ ಮಾಡ್ಲಿ ನಾನು ಅದಕ್ಕಲ್ಲ ಚಿತ್ರದಿ ಅತ್ತಾಗ ಹಂಗ ಹೊಂಟಿದ್ದೆ. ಹಂಗ ಏನ್ ಕೆಲಸ ಐತೆ ಯಾಕೆ ಬಾಯಿ ತಣ್ಣಗ ಮನ್ಯಾಗ ಬಿದ್ದಾಡ್ತಿರ್ನಿ ಏನಂತೀರಿ? ಮರ್ಯಾದೆ ಕೊಟ್ಟ ಜಾಸ್ತಿ ಆಗೈತಿ ನಿಮ್ದು. ನಿಂತು ಬಿಡ್ತಿರಲ್ಲ ನಿಮ್ಮ ಪಿಡಗ ಆಯ್ಲತ್ತಾಗ ಏನ ಗೋಳ ಹೋಯ್ಕೋತಿಯ ನನ್ನ ಏನ್ ಜನ್ಮ ತಿನ್ ಜೀರಿಗೆ ಅರ್ಜಿ ಅನಸ್ತಿ. ಅಯ್ಯೋ ಬೈತಾಳೋ ಮಾರಾಯ. ಮುಂದಿನ ಜನ್ಮಕ್ ನೀ ಮಾತ್ರ ನನ್ ಹಿಂತಿ ಯಾಕೆ ಕೊಡಬಾರ್ದಪ್ಪ ಯಪ್ಪ ದೇವ್ರ ಇದ ನನ್ನ ಕಡೆ ಜನ್ಮ ಆಗ್ಲಂತ ನಾನು. ಮುಂದಿನ ಜನ್ಮಕ್ ನಾನು ಮನುಷ್ಯನ ಜನ್ಮನ ಬೇಡ ಅಂತ ಹೇಳೇನಿ. ನಾನು ಮನುಷ್ಯನ ಜನ್ಮ ಆಗಿ ಹುಟ್ಟಿದ್ರು ಏನ ಈ ಹೆಣ್ಣು ಜನ್ಮ ಬೇಡ ಅಂತ ಹೇಳೇನಿ. ಅದ್ರಾಗ ನೀನ್ ಹಿಂತಿ ಅಂತ ಮೊದಲು ಆಗೋದ್ ಬೇಡ ಅಂತ ಹೇಳೇನಿ. ಹೋಗ್ರಿ ಎಂತ ತಿಳಿ ಕೆಡಿಸ್ತೀಯಾ ಯಪ್ಪ ಹೋಗತ್ತಾಗ ಹೊರಗೆ ಹೋಗ್ಬರ್ತೇನೆ ಏನ್ ಹೊರ ಕೆಲ್ಸ ತಣ್ಣಗ ಮನ್ಯಾಗ ಬಿದ್ದಾಡಬಾರ್ದನ ಬಿದ್ದಾಡಿ ಹೊರ ಬಿದ್ದಾಡಿ ಆತ ಒಳಗೆ ಹೋಗ್ಕೊಂಡ್ಬಿಡಿ. ಅದಕ್ಕೆ ಯಾಕೆ BP ರೈಸ್ ಮಾಡ್ಕೊಂಡು ಶಟದಿ ಹಿಂದಾಗಡಿ ಇಲ್ಲೇ ಯಾಕೆ ಅಜಾತವ ಅಟ್ಯಾಕ್ ಬಾಯ್ ಬಡ್ದಿ ದೇವ್ರನ್ನ ತೆಲಿ ಹಿಡ್ಸೈತ್ರಿ ತೀರ ತೀರ ಏನ್ ತೆಲಿ ಕೆಟ್ಟ ಹಂಡಾಣಿ ಆಗೈತಾಗ ಮೊಸರು ಗಡಿಗೆ ಆಗಿ ಒಡೆದು ಹೋಗೈತಾಗ ತಗ ನಮ್ನಿ ಬೆಳಗಿಂದ ಇಷ್ಟ ಆತನ ಅಂದ್ರೆ ಒಂದು 20 ಸಲ ಹೊರಗೋಗ್ಬರ್ತೇನೆ ಅದ್ ಏನ್ ಮಾಡ್ತಾರ ಏನ ದೇವ್ರಿಗೆ ಗೊತ್ತಾಗ. ತುಡಿಯಾಕನ ಅಂತ ಕೇಳಿದ್ರೆ ಇಲ್ಲ ಮತ್ ಏನ್ ಹೊರಗ ಈಗ ಏನ್ ಗುದ್ದಿ ಹಾಕಕ್ ಹೋಗ್ತಾರ ಇವ್ರೆ? ತೆಲಿ ಕೆಟ್ಟತ್ತ ತೆಲಿ ಕೆಡ್ಸಿ ಒಲೆ ತುರ್ಕ್ಯಾರ ನಂದಂತ್ರು ಆತಾಗ. ಅದು ಹೋಲಿ ಬಿಡು. ವ್ಯಾಪಾರ ಹೆಂಗಾತ? ವ್ಯಾಪಾರ ಭಾಳ ಚಲೋ ಆತ್ರಿ ಅತ್ಯಾರ ಭಾಳ ಅಂದ್ರೆ ಭಾಳ ಚಲೋ ಆತ ವ್ಯಾಪಾರ. ದೇವ್ರ ನಂದ ಕಣ್ ಬೀಳ್ತೈತೆ. ನಾಳೆ ಅಜ್ಜಗೆ ಮಠಕ್ಕೆ ಹೋಗಿ ಬರ್ರಿ ಅಂತ ಹೇಳೇನಿ ಅವ್ರಿಗೆ. ಹೋಗಿ ಆಮೇಲೆ ಅಜ್ಜನ ಫೋಟೋ ಇಲ್ಲ ಮೇನ್ ನಮ್ದು ಏನೈತಿ ಹರಾಮ್ ಅನ್ನೋದ್ರು ಗುರು ಕಾಯ್ತಾನಂತ. ಹರಾಮ್ ಅನ್ನೋದ್ರು ಗುರು ಕಾಯ್ತಾನಂತ. ಗುರುಬಲ ಇರಬೇಕು ಮೊದಲು ಮೀನು. ಈಗ ಅವ್ರಿಗೆ ದೇವರು ಒಂದು ಶುಕ್ರದಶೆ ಕೊಟ್ಟಾನ. ಅದಕ್ಕೆ ಕಾರಣ ಏನು? ಗುರುಬಲ. ಅದಕ್ಕೆ ಮೊದಲು ಒಂದು ಹೋಟೆಲ್ನಾಗ ನಾಳೆ ಮಠಕ್ಕೆ ಹೋಗಿ ಒಂದು ಪಂಚಲೋದರ ಇಲ್ಲ ಕಂಚಿಂದ ಅಜ್ಜಂದು ಒಂದು ವಿಗ್ರಹ ತೊಗೊಂಬರ್ರಿ ಅಂತ ಹೇಳೇನಿ. ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನಪ್ಪ. ಏನು ಈಗ ದುಡ್ಕೊಳಕತ್ತೀರಿ ಹಿಂಗ ಶಾಣೆ ತಂದಿಂದ ದುಡಿದು ಒಂದು ಹೌದು ಅಲ್ಲ ಆಗ್ರಪ್ಪ ದೇವ್ರು ನಿಮ್ಮನ್ನು ಚಂದಾಗಿ ಇಡ್ಲಿ ಅಂತ ಹೇಳೇನಿ ನೋಡು. ಚಲೋ ಆತ ಬಿಡವಾ ಚಲೋ ಆತ. ಒಟ್ಟೆ ದಂಡ ಪಿಂಡ ಅಂತ ಬೈತಿದ್ದೆ. ಹೆಂಗ ಒಂದು ಏನೋ ಒಂದು ದುಡಿಮೆ ಮಾಡಾಕತ್ನಲ್ಲ ಹಿಂಗ ದುಡಿದು ಜೀವನದಾಗ ಚಂದಾಗಿರ್ಲವ ಹುಡುಗ ಪಾಪ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 7483796625.